ನಮಸ್ಕಾರ ರೀ. ನಮಸ್ಕಾರ. ಜೋರಾಗಿ ಮಾತಾಡ್ರಿ ಸ್ವಲ್ಪ. ಯಾವ ಊರು? ಬಿಜಾಪುರ ತಾಲೂಕು ಇಂಡಿ ರೀ. ಬಿಜಾಪುರ ಹತ್ರ ಇಂಡಿ. ಹಾಂ ಸರ್, ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಏನು ಸಮಸ್ಯೆ ಅಂತ ತೋರ್ಸಕ್ ಬಂದ್ರಿ? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸರ್. ಗ್ಯಾಸ್ಟ್ರಿಕ್ ಅಂದ್ರೆ ಏನೇನಾಗ್ತದೆ? ಎದೆ ದಡ್ದಾಡ ಅಂತಂದ್ರೆ ಭಯ, ಗಾಬರಿ ಆಗೋದು, ಎದೆ ಹೊಡೆದಂಗೆ ಆಗೋದು, ಸದ್ಯ ಚೈತನ್ಯ ನಂದರಂಗೆ ಆಗೋದು, ಕೈ ಕಾಲುಗಳೆಲ್ಲ ಹಿಂಗೆ ಹಿಂಗೆ ಇದು ಆಧಾರಂಗೆ ಆಗ್ಬಿಡ್ತವೆ. ಮತ್ತೆ ಏನಾದ ನಿದ್ದೆ ಆಗಲ್ಲ, ಬರೀ ನೆಗೆಟಿವ್ ವಿಚಾರ ಬರ್ತಾವ್ರಿ. ಒಟ್ಟು ನಿದ್ದೆ ಅನ್ನೋದು ಹತ್ತಲ್ಲ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ. ಹೊಸು ಆಗಲ್ಲ, ಸೊಂಟ ನೋವು, ಭುಜ ನೋವು, ಸಂಡಸ್ ಕ್ಲಿಯರ್ ಆಗಲ್ಲ, ಕೆಲಸ ಅಂತ ಮಾಡೋದಾಗಲ್ಲ, ಹೊಟ್ಟಿ ಉಬ್ರ, ಸ್ವಲ್ಪ ದೂರ ನಡೆದ್ರೆ ಸುಸ್ತು ಸುಸ್ತಾಗ್ಬಿಡ್ತಾರೆ, ಆಯಾಸ ಆಗ್ಬಿಡ್ತಾರೆ. ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇದೆ? ಇದು ಇದು ಒಂದು 20 ವರ್ಷ ಹಿಡಿದು ಆಗತ್ತಾರೆ. ಈಗ 8 ವರ್ಷ ಆಯ್ತು, ನಂಗೆ ಜಾಸ್ತಿ ಆಗತ್ತೆ. 8, 10, 20 ವರ್ಷದ ಇದೆಯಾ? 8 ವರ್ಷದಿಂದ ಜಾಸ್ತಿ ಆಗಿದೆಯಾ? ಕರೆಕ್ಟಾ? ಎಲ್ಲ ಕಡೆ ತೋರಿಸಿ ಆಯ್ತಲ್ಲ. ಆ ರಿಪೋರ್ಟ್ಸ್ ತೋರಿಸ್ರಿ. ಅವೆಲ್ಲ ಫೈಲ್ ನಿಮ್ಮವೇ ತಾನೆ? ಇವೆಲ್ಲ ಫೈಲ್ ನಿಮ್ಮವೇ ಅಲ್ಲ? ಎಷ್ಟು ಫೈಲ್ ಅದಾವೆ? 1, 2, 3, 4 ಸ್ಕ್ಯಾನಿಂಗ್ ರಿಪೋರ್ಟ್, ಬ್ಲಡ್ ಚೆಕ್ ಎಲ್ಲ ಅದ್ವಾ? ಸ್ಕ್ಯಾನಿಂಗು ಎಲ್ಲದು ಆತ? ಇನ್ನು ಮನೆಗೆ ಎಷ್ಟು ಫೈಲ್ ಇಟ್ಟಿರಿ? ಹೆಚ್ಚು ಕಮ್ಮಿ ಎಷ್ಟು ಫೈಲ್ ಇದ್ವು? 1, 2, 30 ಫೈಲ್ ಇದ್ವಾ? ಈಗ ತಂದಿರೋದು 4 ಫೈಲ್ ತಂದಿರಿ ಅಂದ್ರೆ 30 ಫೈಲ್ ಅಂದ್ರೆ 30 ಹಾಸ್ಪಿಟಲ್ ಸುತ್ತಿರಿ. ಕರೆಕ್ಟ್ ಅಲ್ಲ? ಎಲ್ಲೂ ಆರಾಮಾಗಿಲ್ಲ. ನಿಮ್ಮೂರವ್ರು ಬಂದೋಗಿದಾರ ಇಲ್ಲಿಗೆ? ಎಷ್ಟು ಜನ ಬಂದೋಗಿದ್ದಾರೆ? 4-5 ಮಂದಿ. ಅವ್ರಿಗೂ ಇದೇ ಸಮಸ್ಯೆ ಇತ್ತಾ? ಅವ್ರು ನಮ್ಮಲ್ಲಿ ಬಂದು ಎಷ್ಟು ವರ್ಷ ಆತಂತೆ? 5 ವರ್ಷದ ಹಿಂದೆ ಬಂದಿದ್ರಂತ ಇದೇ ಸಮಸ್ಯೆ ತೋರ್ಸ್ಕೊಳಕ್ಕೆ. ಅವ್ರು ಆರಾಮಾಗಿದಾರ? ಅವರು ಅವತ್ತು 5 ವರ್ಷದ ಹಿಂದೆ ಬಂದರು, ಮತ್ತೆ ನಮ್ಮ ಹತ್ರ ಬಂದೇ ಇಲ್ಲ. ಅವ್ರು ಆರಾಮಾದ್ಮೇಲೆ ಮತ್ತೆ 4-5 ಪೇಷಂಟು ಅವರು ಆರಾಮಾಗ್ಯಾರ. ಹಂಗಾಗಿ ನಿಮಗೆ ಹೇಳಿ ಕಳಿಸಿದ್ರು. ನಿಜ ಹೇಳ್ತಿದ್ರಲ್ಲ? ಡಾಕ್ಟರ್ ಲಂಚ ಕೊಟ್ಟು ಹೇಳಿಸ್ತದಾರ? ಸತ್ಯ ತಾನೆ? ಅವ್ರು ಆರಾಮಾಗಿರೋದಂತೂ ಸತ್ಯ ತಾನೆ? ಅವ್ರು ಆರಾಮಾಗಿರೋದಕ್ಕೆ ಹೇಳಿ ಕಳಿಸಿರೋದು. ಕರೆಕ್ಟ್ ತಾನೆ? ಓಕೆ, ಕರೆಕ್ಟ್ ಅಲ್ಲ? ಅವ್ರು ಹೇಳ್ತಿರೋದು ಸತ್ಯ ಏನ್ರಿ? ನಿಜ ಅಲ್ಲ? ಓಕೆ, ಆಗಲಿ, ನೋಡೋಣ. ನಾನು ನಿಮಗೆ ಕೊಡ್ತೇನೆ ಮೆಡಿಸಿನ್ಸ್ ಎಲ್ಲ. ನೋಡಿ, ಆರಾಮಾಗಿದೆ ಭಾಳ ಜನಕ್ಕೆ. ಓಕೆ.